ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಇವಾಗ ಸ್ವಲ್ಪ ಶಾಪಿಂಗ್ ಮಾಡಿದ್ದೀನಿ ಅಂತ ತುಂಬ ಭರ್ಜರಿ ಎಲ್ಲ ಶಾಪಿಂಗ್ ಇಲ್ಲ, ನಾರ್ಮಲ್ ಬಜೆಟಲ್ಲಿ ಶಾಪಿಂಗ್ ಮಾಡಿರೋದು. ಇದು ಬಂದ್ಬಿಟ್ಟು ಈ ಥರ ಸ್ಯಾರಿ ತೊಗೊಂಡೆ ಫ್ರೆಂಡ್. ಇದು ನಾನಾದ್ರೂ ಹೊಲ್ಸ್ಕೋಬೋದು, ಮಗಳಾದ್ರೂ ಹೊಲ್ಸ್ಕೋಬೋದು. ಅವಳಿಗೂ ಕಾಲೇಜಲ್ಲಿ ಅದು ಇದು ಫಂಕ್ಷನ್ ಏನೋ ಇದ್ದಾಗ ಮುಂದಕ್ಕೆ ಬೇಕಾಗುತ್ತೆ ಅಂದ್ಬಿಟ್ಟು ಅವಳು ಚೆನ್ನಾಗಿರುತ್ತೆ ತಗೊಳಮ್ಮ ಅಂತ ಅಂದು ತೊಗೊಂಡ್ವಿ. ಬಟ್ ಇದು ಬಂದ್ಬಿಟ್ಟು ನೋಡಿ ಫ್ರೆಂಡ್, ಈ ಥರ ಇದೆ. ಚೆನ್ನಾಗಿತ್ತು, ಕಲರ್ ಇಷ್ಟ ಆಯ್ತು ಅಂತ ತೊಗೊಂಡ್ವಿ. ಫುಲ್ಲು ನೆಟೆಡ್ ತರ ಬರಲ್ಲ, ತೆಳು ಬರುತ್ತೆ ನೋಡಿ. ಬ್ಲೌಸ್ ಎಲ್ಲ ಬಂದು ಕಾಣಿಸ್ತಿದೆ ಅನ್ಕೊಂತೀನಿ ನೋಡಿ. ಈ ತರ ವರ್ಕ್ ಬಂದಿದೆ, ಚೆನ್ನಾಗಿದೆ. ಮಗಳಾದ್ರೂ ಹೊಲ್ಸ್ಕೋಬೋದು, ನಾನು ಹೊಲ್ಸ್ಕೋಬೋದು, ಅದಕ್ಕೆ ತಗೊಂಡ್ವಿ. ಫುಲ್ ಡಿಸೈನ್ ಎಲ್ಲ. ಬಟ್ ಕ್ಯಾಮ್ರಾದಲ್ಲಿ ಬೇರೆ ಕಲರ್ ಕಾಣಿಸ್ತಿದೆ ಅನ್ಸುತ್ತೆ. ಇದು ಈರುಳ್ಳಿ ಚಿಪ್ಪೆ ಕಲರ್ ಅಂತ ಹೇಳ್ತಾರಲ್ಲ, ಆ ತರ ಕಲರ್ ಮತ್ತೆ ತುಂಬಾ ಲೈಟ್ ಕಲರ್ ಅಂತ ಇದೆ. ಬಟ್ ನೆಕ್ ಎಲ್ಲ ಇಷ್ಟು ಕೊಟ್ಟಿದ್ದಾರೆ. ಟೈಲರ್ ಕೊಟ್ರೆ ಈ ತರ ಡೀಪ್ ತಗೊಂಡು ಮಾಡ್ತಾರೆ. ನೋಡೋಣ, ಹೊಲ್ಸ್ತೀನಿ. ಚೆನ್ನಾಗಿದೆ. ನೋಡಿ, ಈ ತರ ಬಂದಿದೆ. ಲೈಟ್ ಕಲರ್, ಲೈಟ್ ವೈಟ್ ಇದೆ ಅಂತ, ತುಂಬಾ ಭಾರ ತರ ಎಲ್ಲ ಏನಿಲ್ಲ, ಲೈಟ್ ವೈಟ್ ಆಗಿದೆ. ಬಟ್ ಬಿಚ್ಚಿದ್ರೆ ಏನ್ ಗೊತ್ತಾ, ಮಡ್ಚೋದೇ ಹಿಂಸೆ ನನ್ಗೆ ಸೀರೆಗಳು. ನೋಡಿ, ಈ ತರ ಇದೆ. ಇದು ಬಂದ್ಬಿಟ್ಟು ರೇಟು ಇದ್ರಲ್ಲೇ ಇದೆ, ಟ್ಯಾಗ್ ಇದೆ. ಬಟ್ ಎಲ್ಲೋಗಿದೆ ಗೊತ್ತಿಲ್ಲ, ನಿಮ್ಗೆ ನೋಡ್ಬಿಟ್ಟು ಹೇಳ್ತೀನಿ. ಸಿಕ್ತು, ಇಲ್ಲ ಟ್ಯಾಗ್ ಸಿಕ್ತು ನೋಡಿ. ಇದು ಬಂದ್ಬಿಟ್ಟು 1000 ನೋಡಿ, ಕಾಣಿಸ್ತಾ ಇದೆಲ್ಲ. ಇದು ಬಂದ್ಬಿಟ್ಟು ನಾನು ರೇಟ್ ಹೇಳ್ತೀನಿ. 1895 ಇದೆ. ಆಕ್ಚುಲಿ 1900 ಇದೆ. ಡಿಸ್ಕೌಂಟ್ ಹೋಗಿ 1690, ಅಲ್ಲಿಗೆ 1700 ಲೆಕ್ಕ ಬೀಳುತ್ತೆ. 10 ರೂಪಾಯಿ ಕಮ್ಮಿ, 1700 ಬೀಳುತ್ತೆ. ಚೆನ್ನಾಗಿದೆ ಸ್ಯಾರಿ. ನೋಡಿ, ನೀವು ಬೇಕಂದ್ರೆ ಯಾವ ತರ ಕಲೆಕ್ಷನ್ ತಗೊಂಡಿರ್ತೀರಾ ಕಮೆಂಟ್ ಅಲ್ಲಿ ತಿಳಿಸಿ. ಚೆನ್ನಾಗಿದೆಯಲ್ಲ ಸ್ಯಾರಿ ಕಲರ್ ಹೇಳಿ. ನೋಡಿ, ಈ ತರ ಬರುತ್ತೆ. ಲೈಟ್ ವೈಟ್ ಇದೆ, ಹಾಕೊಂಡು ತುಂಬಾ ಎಲಿಗೆಂಟ್ ಆಗಿ ಕಾಣುತ್ತೆ. ಪಾರ್ಟಿಗಳಿಗೆಲ್ಲ ಹಾಕೊಂಡು ಚೆನ್ನಾಗಿರುತ್ತೆ ಅಂತ ತಗೊಂಡೆ. ನೋಡಿ, ಈ ತರ ಬಂತು, ಚೆನ್ನಾಗಿದೆ ಅಂತ ಅನ್ಕೊಂಡಿದೀನಿ. ತುಂಬಾ ಲೈಟ್ ವೈಟ್ ಇದೆ ಸ್ಯಾರಿ, ಶೆಕೆ ಆಗಲ್ಲ. ಮತ್ತೆ ಎಲ್ಲರೂ ರಿಸೆಪ್ಷನ್ಗೆಲ್ಲ ಹಾಕೊಂಡು ಹೋಗ್ಬೇಕು, ಚೆನ್ನಾಗಿರುತ್ತೆ. ಲೈಟ್ ಸಿಂಪಲ್ ಫಂಕ್ಷನ್ಗೆ ಹಾಕೊಂಡು ಹೋಗಕ್ಕೆ. ಸೆಕೆಂಡ್ ಬಂದ್ಬಿಟ್ಟು ಇದು ಸ್ಯಾರಿ ಮಾಮೂಲಿ ಟೆಂಪಲ್ಗೆ ಅಲ್ಲಿ ಇಲ್ಲಿ ಹಾಕೊಂಡು ಹೋಗಕ್ಕೆ, ಮತ್ತೆ ಏನಾದ್ರು ಮನೆಯಲ್ಲಿ ದೇವಸ್ಥಾನಕ್ಕೆಲ್ಲ ಉಟ್ಕೊಳ್ಳೋಕೆಲ್ಲ ಚೆನ್ನಾಗಿರುತ್ತೆ ಅಂತ ಈ ತರ ತಗೊಂಡೆ. ಇದು ಬಂದ್ಬಿಟ್ಟು ಇದು ಬ್ಲೌಸ್ ಪೀಸ್ ಬರುತ್ತೆ ಅನ್ಸುತ್ತೆ, ನಾನು ನೋಡೇ ಇಲ್ಲ ಅಲ್ಲಿ ತೋರ್ಸೋದು ಮಾಡ್ತಾ ಹೋಗ್ಬಿಟ್ಟಿದೆ. ಈ ತರ ಬರುತ್ತೆ. ಇದು ಬಂದ್ಬಿಟ್ಟು 850 ಏನೋ ಇದೆ ಫ್ರೆಂಡ್. ಇದು ಅಷ್ಟೇ, ಇದೇನು ಕಾಸ್ಟ್ಲಿ ಎಲ್ಲ. 850 1100 ಏನೋ ಇದೆ. ಬಿಲ್ ಎಲ್ಲ ಮಿಸ್ ಆಗಿದೆ, ನನ್ನ ಪರ್ಸಲ್ಲಿ ಇಟ್ಕೊಂಡಿದ್ದೆ. ಬಿಲ್ ಮಿಸ್ ಆಗಿದೆ. ಟ್ಯಾಗ್ ಎಲ್ಲ ತೆಗೆದು ಬಿಟ್ಟಿದ್ದೀನಿ ಆಕ್ಚುಲಿ. ನೋಡಿ, ಇದಕ್ಕೆ ಬಂದ್ಬಿಟ್ಟು ನಾರ್ಮಲ್ ಬ್ಲೌಸೇ ಬರುತ್ತೆ. ಬಟ್ ಈ ಕಲರ್ ಅಲ್ಲಿ ಬ್ಲೌಸ್ ಬರ್ತಾ ಇದೆ. ಇದನ್ನ ಉಟ್ಕೊಂಡಾಗ ನಿಮಗೆ ಸೀರೆ ತೋರಿಸ್ತೀನಿ, ಇದು ಯಾವ ತರ ಬರುತ್ತೆ ಅಂತ ಉಟ್ಕೊಂಡು ತೋರಿಸ್ತೀನಿ ಫ್ರೆಂಡ್. ಇದು ಬಂದು 800 ಮರ್ತೋಗಿದೆ. ಆಕ್ಚುಲಿ 1100 ಇತ್ತು, ಡಿಸ್ಕೌಂಟ್ ಹೋಗಿ 850 950 ಇದೆ. ಇದು ಆಯ್ತಾ ಫ್ರೆಂಡ್ಸ್? 3 ಸ್ಯಾರಿ ತಗೊಂಡ್ವಿ ನಾವು. ಇದು ಬಂದು ಸುದರ್ಶನ್ ಸಿಲ್ಕ್ ಅಲ್ಲ ಫ್ರೆಂಡ್, ಇದು ಬೇರೆ ಅಂಗಡಿ, ಯಾವ್ದೋ ಅಂಗಡಿ. ಅಲ್ಲೇ ಚಿಕ್ಕಪೇಟೆಯಲ್ಲಿ ಹೋಗ್ತಾ ಇದ್ವಿ, ಬಟ್ ಅಂಗಡಿ ಹೆಸರು ನಂಗೆ ನೆನಪಿಲ್ಲ. ಅವರು ಕವರ್ ಕೊಡಲಿಲ್ಲ, ಯೆಲ್ಲೋ ಕಲರ್ ಕವರಲ್ಲಿ ಕೊಟ್ರು. ಬಟ್ ಆಚೆ ಹಾಕಿದ್ರು ನಂಗೇನೋ ಇಷ್ಟ ಆಯ್ತು ಅಂತ ಈ ತರ ಕಲರ್ ಸ್ಯಾರಿ ಇಲ್ಲ ಅಂದ್ಬಿಟ್ಟು ನಾನು ತಗೊಂಡೆ. ಇದು ಬಂದ್ಬಿಟ್ಟು ಅವ್ರು ಬಂದು 1300 ಏನೋ ಹೇಳಿದ್ದು. ನಾನು ಕಮ್ಮಿ ಮಾಡಿ 1150 ಏನೋ ಕೊಟ್ರು. ಬಟ್ ಕ್ವಾಲಿಟಿ ಚೆನ್ನಾಗಿದೆ ಅಂದ್ಬಿಟ್ಟು ತಗೊಂಡೆ. ನನ್ಗೆ ಇಷ್ಟ ಆಯ್ತು ಈ ಕಲರ್. ನನ್ನ ಹತ್ರ ಗ್ರೀನ್ ಕಲರ್ ಇರ್ಲಿಲ್ಲ ಅಂತ ತಗೊಂಡೆ. ಮತ್ತೆ ಬಾರ್ಡರ್ ಎಲ್ಲ ಬಂದ್ಬಿಟ್ಟು ಒಳ್ಳೆ ಗೆಟಪ್ ಆಗಿ ಕೊಟ್ಟಿದ್ರು, ಚೆನ್ನಾಗಿತ್ತು ಅಂದ್ಬಿಟ್ಟು 1150 ಏನೋ ಕೊಟ್ಟೆ ಇದಕ್ಕೆ. ನೋಡಿ, ನನಗೆ ಏನಂದ್ರೆ ಸುಮಾರು ಅಂಗಡಿಲ್ಲ ನೋಡಿದ್ರಲ್ಲೆಲ್ಲ ಬಂದ್ಬಿಟ್ಟು ಇದಕ್ಕೆ ಬಂದ್ಬಿಟ್ಟು ಇದೇ ತರ ಪ್ರಿಂಟ್ ಆಗಿ ಕೊಟ್ಟಿರ್ತಾರೆ. ನನಗೆ ಬಂದ್ಬಿಟ್ಟು ಈ ತರ ಪ್ಲೈನ್ ಬೇಕಾಗಿತ್ತು. ಇಲ್ಲಿ ಪ್ಲೈನ್ ಬ್ಲೌಸ್ ಇತ್ತು ಅಂತಾನೆ ನಾನು ಇಷ್ಟಪಟ್ಟಿದ್ದು. ನನಗೆ ಒಂಥರ ಸೇಮ್ ಟು ಈ ಪ್ರಿಂಟ್ ಅಲ್ಲೇ ಬಂದ್ಬಿಟ್ರೆ ಅದು ಗೆಟಪ್ ಆಗಿರಲ್ಲ ಅಂತ ನಾನು ಸುಮಾರು ದಿನದಿಂದ ಹುಡುಕ್ತಿದ್ದೆ. ಈ ತರ ನನಗೆ ಸಿಕ್ತು. ನಾನು ಒಂದ್ಸಲಿ ನೋಡಿದ್ದೆ, ಯಾರೋ ಉಟ್ಕೊಂಡಿದ್ದು, ನಂಗೆ ತುಂಬಾ ಇಷ್ಟ ಆಗಿತ್ತು. ನಾನು ಮೆರೂನ್ ಅಲ್ಲಿ ಒಂದು ಅಂಗಡಿಲಿ ನೋಡಿದೆ. ಬಟ್ ಮೆರೂನ್ ಅಲ್ಲಿ ನೋಡಿದ್ ಸೇಮ್ ನೋಡಿ, ಇದೆ ವೈಟ್ ಫ್ಲವರ್ ಬಂದಿದ್ದೀರಾ, ಸೇಮ್ ಅದ್ರಲ್ಲೇ ಬ್ಲೌಸ್ ಬಂದಿತ್ತು. ನಂಗೆ ಯಾಕೋ ಜಿಗಿ ಅನ್ಸುತ್ತೆ ಅಂದ್ಬಿಟ್ಟು ತಗೊಳ್ಳಿಲ್ಲ. ಆಮೇಲೆ ನೋಡಿದ್ರೆ ನನಗೆ ಈ ಅಂಗಡಿಲಿ ಕೇಳ್ದೆ, ಇದು ಇಷ್ಟ ಆಯ್ತು. ನೋಡಿ, ಈ ತರ ಬಂದಿದೆ ಪ್ರಿಂಟ್, ಪ್ಲೈನ್ ಇದೆ ನೋಡಿ, ಫುಲ್ ಪ್ಲೈನ್ ಇದೆ. ಇದರಲ್ಲಿ ಏನಾದ್ರು ಚೆನ್ನಾಗಿ ಹೊಲ್ಸ್ಬೋದು. ಬ್ಲೌಸ್ ಇಲ್ಲಿ ತನಕ ಇಟ್ಟು ಹೊಲ್ಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಬೇರೆ ಸೀರೆಗಳಿಗೂ ಹಾಕೋಬಹುದು ಕಾಂಬಿನೇಷನ್ ಮಾಡಿ ಅಂದ್ಬಿಟ್ಟು ನಾನು ಇದು ತುಂಬಾ ಇಷ್ಟಪಟ್ಟೆ. ಮತ್ತೆ ನಾನು ಮೆರೂನ್ ಅಲ್ಲಿ ಈ ತರದಲ್ಲಿ ಕೇಳಿದೆ, ಒಂಥರ ವೈನ್ ಮೆರೂನ್ ಬರುತ್ತಲ್ಲ ಅದು ಕೇಳಿದೆ. ಬಟ್ ಅದು ಇರ್ಲಿಲ್ಲ. ವೈನ್ ನೋಡಿ, ಈ ವೈನ್ ನಲ್ಲಿ ಕೇಳಿದೆ, ಬಟ್ ಅದ್ರಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಅನ್ಬಿಟ್ಟು. ಬಟ್ ಅದು ಇರ್ಲಿಲ್ಲ. ಹೋಗ್ಲಿ ಅಂದ್ಬಿಟ್ಟು ಗ್ರೀನ್ ಇಲ್ವಲ್ಲ ಅಂದ್ಬಿಟ್ಟು ಇದು ಡಾರ್ಕ್ ಗ್ರೀನ್, ಬಾಟ್ಲ್ ಗ್ರೀನ್ ಅನ್ಸುತ್ತೆ ಪಾಚಿ ಗ್ರೀನ್, ಬಾಟ್ಲ್ ಗ್ರೀನ್ ಡಾರ್ಕ್. ಬಟ್ ಇದು ಇಷ್ಟ ಆಯ್ತು, ಅದಕ್ಕೆ ತಗೊಂಡೆ.
ಅದೇ ಹೇಳಿಲ್ವಾ ಇದು 1150. ಬಟ್ ಅದಕ್ಕೆ ನನಗೆ ಇಷ್ಟ ಆಯ್ತು ಅಂತಾನೆ ಅವ್ನು ಕಮ್ಮಿನೇ ಮಾಡ್ಲಿಲ್ಲ ಅಂಗಡಿಯವನು. ಆಮೇಲೆ ಇನ್ನೇನು ಕೇಳಿದೀವಲ್ಲ, ಹಬ್ಬದ ಟೈಮ್ ಬೇರೆ ಅಲ್ವಾ ಅಂದ್ಬಿಟ್ಟು ಸುಮ್ಮನೆ ತಗೊಂಡೆ. ಇನ್ನೇನಪ್ಪ ಅಂದ್ಬಿಟ್ಟು ಲೇಟ್ ಬಿಸಿಲು ಬೇರೆ ಇತ್ತಲ್ಲ ಸಿಕ್ಕಾಬಿಟ್ಟೆ, ನಮಗೂ ನಿಂತ್ಕೊಳಕ್ಕೂ ಆಗ್ತಿಲ್ಲ, ಸಖತ್ ಬಿಸಿಲು ಹೊಡಿತಿತ್ತು. ಅಯ್ಯೋ ಯಾವ್ದೋ ಒಂದು ಅಂದ್ಬಿಟ್ಟು ತಗೊಂಡೆ. ಬಟ್ ಸೀರೆಗಳಂತ ತಗೊಂತೀವಿ, ಇದನ್ನ ರೆಡಿ ಮಾಡ್ಸೋ ಅಷ್ಟರಲ್ಲಿ ನಮ್ಗೆ ಬ್ಲೌಸ್ಗೆ ಅದಕ್ಕೆ ಅದಕ್ಕೆಲ್ಲ ತುಂಬಾ ಖರ್ಚಾಗುತ್ತೆ. ಏನ್ ಮಾಡೋದು, ಇಷ್ಟ ಆದ್ಮೇಲೆ ತಗೊಳ್ಬೇಕಲ್ಲ, ತಗೊಳ್ಳೋಣ ಅಂದ್ಬಿಟ್ಟು ತಗೊಂಡ್ಬಿಟ್ಟೆ. ನೋಡಿ ಹೇಗಿದೆ ಅಂತ ಕಲರ್ ಹೇಳಿ ಫ್ರೆಂಡ್ಸ್. ನೋಡಿ ಬಿಚ್ಕೊಂತು ಕಲರ್ ಹೇಗಿದೆ ಅಂತ ಹೇಳಿ. ಯಾವ್ದು ಮೂರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ನೋಡಿ ಇದಿಷ್ಟ ಆಯ್ತಾ, ಇದಿಷ್ಟ ಆಯ್ತಾ, ಮತ್ತೆ ಇದು ಬಿಚ್ಚೋಗಿದೆ, ಇದಿಷ್ಟ ಆಯ್ತಾ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ ಫ್ರೆಂಡ್, ಯಾವ್ದು ಚೆನ್ನಾಗಿದೆ ಅಂತ. ಇದು 1700. ಇದು ಇದೆ ಮರ್ತೋಗಿರೋದು ನನಗೆ. 850 ಕೊಟ್ಟನ 950 ಕೊಟ್ಟನ ಗೊತ್ತಿಲ್ಲ. ಇದು ಮಾತ್ರ 1150. ಯಾಕಂದ್ರೆ ಇದು ತುಂಬಾ ಇಷ್ಟ ಆಯ್ತು ನನಗೆ, ಅದಕ್ಕೆ ತಗೊಂಡು. ಈ ಜನದ ಮಧ್ಯದಲ್ಲಿ ಏನ್ ಗೊತ್ತಾ, ಅಂಗಡಿಗಳ್ಗೋಗ್ಬಿಟ್ರೆ ಲೈಟು, ಅದಕ್ಕೆ ನನಗೆ ಅಪ್ಪ ಯಾವ್ದೋ ಒಂದು ತಗೊಂಬಂದ್ಬಿಡೋಣ ಆಚೆಗೆ ಅನ್ನಿಸ್ತಾ ಇರುತ್ತೆ. ಇದು ನನ್ನ ಮಗಳ ಸೆಲೆಕ್ಷನ್, ಇದು ನನ್ನ ಸೆಲೆಕ್ಷನ್. ಈ ಕಡೆಗೇನೋ ಇರ್ಲಿ ಅಂತ ತಗೊಂಡ್ಬಿಟ್ಟೆ. ಆಮೇಲೆ ನೋಡಿದ್ರೆ ಬಿಡು ತಗೊಂಡಿದೀವಲ್ಲ, ಮತ್ತಿನ್ನೇನು ಎಕ್ಸ್ಚೇಂಜ್ ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಇಟ್ಕೊಂಡೆ. ಉಟ್ಕೊಂಡೆ ಬಟ್ ಚೆನ್ನಾಗಿರುತ್ತೆ ಫ್ರೆಂಡ್. ನಾನು ದಪ್ಪ ಬೇರೆ ಇದೀನಲ್ಲ, ಸ್ವಲ್ಪ ತೆಳ್ಳಗಿರುತ್ತೆ. ಮತ್ತೆ ನನಗೆ ಭಾರ ಇರೋ ಸೀರೆಗಳು ಇಷ್ಟ ಇಲ್ಲ. ಮತ್ತೆ ಇದೇನ್ ಗೊತ್ತಾ, ತೆಳ್ಳಗಿದೆ, ಉಟ್ಕೊಂಡು ನಾವು ದಪ್ಪನೂ ಕಾಣಲ್ಲ, ಸ್ವಲ್ಪ ಸ್ಲಿಮ್ ಆಗಿ ಕಾಣ್ತೀವಿ. ಮತ್ತೆ ಕಾಟನ್ ಬೇರೆ ತರ ಕೆಲವು ಕ್ವಾಲಿಟಿ ಸ್ಯಾರಿಗಳೆಲ್ಲ ಉಟ್ಕೊಂಡು ದಪ್ಪ ಕಾಣ್ತೀವಿ. ಬಟ್ ಇದು ಮೈಗೆ ನೀಟಾಗಿ ಕುಂತ್ಕೊಳ್ಳುತ್ತೆ ಅಂತ ನಾನು ತಗೊಂಡಿದ್ದೀನಿ. 3 ಸೀರೆ ತಗೊಂಡೆ, ಬಟ್ ಬೇರೆ ಇನ್ನೇನು ನನಗಿಲ್ಲ. ಮತ್ತೆ ಇನ್ನೊಂದು ನಿಮ್ಗೆ ತೋರಿಸ್ತೀನಿ, ಯೂಸ್ ಆಗುತ್ತೆ. ನೋಡಿಲ್ಲ, ಸೀರೆಗಳು ಬಿಚ್ಬಿಟ್ರೆ ಏನ್ ಗೊತ್ತಾ, ಹೀಗೇನೆ ಬಿದ್ದಿ ಬಿದ್ದಿ ಹೋಗ್ತಾ ಇರುತ್ತೆ, ನಿಮ್ಗೆ ಯೂಸ್ ಆಗುತ್ತೆ. ನೋಡಿ, ಇದೆಲ್ಲರೂ ತುಂಬಾ ಇಷ್ಟಪಡ್ತೀರಾ. ಇದು ಬಂದ್ಬಿಟ್ಟು ಸ್ಯಾರಿ ಪಿಂಕ್ ಟ್ರೆಂಡ್ ಹೇಗಿದೆ ಅಂತ ಹೇಳಿ. ಇದು ಬಂದ್ಬಿಟ್ಟು ನಾನು 100 ರುಪೀಸ್ ಏನೋ ಕೊಟ್ಟೆ ಇದಕ್ಕೆ. 100 ಅಲ್ಲ ಆಕ್ಚುಲಿ, ಇದು ಸ್ಟಿಕ್ಕರ್ 150 ಕೊಟ್ಟಿದ್ದು ಫ್ರೆಂಡ್. ಇದು 100 ರುಪೀಸ್ ಬಂದ್ಬಿಟ್ಟು ಒಂದೇ ಒಂದು ಸ್ಟೋನ್ ಇತ್ತು. ಇದು 150 ಕೊಟ್ಟು ತಗೊಂಡೆ. ಅದೇ ಕ್ಲಿಪ್ಸ್ ಅಂಗಡಿಗಳೆಲ್ಲ ಇರುತ್ತಲ್ಲ, ಅಲ್ಲಿ ತುಂಬಾ ದೊಡ್ಡದೆಲ್ಲ ಇರುತ್ತೆ ಫ್ರೆಂಡ್. ನನಗೆ ಸಿಂಪಲ್ ಆಗಿ ಸಾಕೊಂಡ್ಬಿಟ್ಟು ಈ ತರ ತಗೊಂಡಿದ್ದೀನಿ, ನನ್ನ ಗ್ರ್ಯಾಂಡ್ ಸ್ಯಾರಿಗಳಿಗೆಲ್ಲ ಹಾಕೊಳ್ಳೋಕೆ. ನೋಡಿ ತುಂಬಾ ಚೆನ್ನಾಗಿದೆ. ಇದಂತೂ ನಂಗೆ ತುಂಬಾ ಇಷ್ಟ ಆಯ್ತು. ನೋಡಿ 2 150 ಹೇಗಿದೆ ಅಂತ ಹೇಳಿ. ಮತ್ತೆ ಇದೆಲ್ಲ ಬಂದ್ಬಿಟ್ಟು ನಾರ್ಮಲ್ ಬಟ್ಟೆ ಪೀಗಳು, ಇದು ಸ್ಯಾರಿಗಳಿಗೆ ಹಾಕೊಳ್ಳೋದೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಮಾತ್ರ ರೇಟ್ ಇದ್ರಲ್ಲೇ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು 99 ರುಪೀಸ್ ಫ್ರೆಂಡ್. ಇದು ನೋಡಿ, ಇದು ಕಲರ್ ಸೇಫ್ಟಿ ಪಿನ್. ಇದು 40 ರುಪೀಸ್ ಇದು ಆಕ್ಚುಲಿ ಅಷ್ಟೇ. ಇದು 4 ತಗೊಂಡಿದ್ದು ಫ್ರೆಂಡ್. ಇದೆಲ್ಲ ಹೆಂಗ್ ಗೊತ್ತಾ, ನಾವು ಹಾಕೊಂಡ್ ಬಂದ್ಬಿಟ್ಟು ಯೂಸ್ ಮಾಡ್ಬಿಟ್ಟು ನೀಟಾಗಿ ಅದೇ ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೊಂಡ್ರೆ ನೀಟಾಗಿ ತಗೊಂಡೆ ನಾನು. ಆಯ್ತಾ, ಯೂಸ್ ಆಗುತ್ತೆ ಫ್ರೆಂಡ್. ಇದೆಲ್ಲ ಏನ್ ಗೊತ್ತಾ, ಸುಮಾರು ದಿನ ನಾವು ಇಟ್ಕೋಬಹುದು. ಎಷ್ಟೊಂದ್ ದಿನ ಒಂದ್ಸಲಿ ಅಮೌಂಟ್ ಹಾಕದೆ ಎಷ್ಟೋ ವರ್ಷಗಳು. ನನ್ನ ಹತ್ರ ಒಂದ್ಸಲಿ ಕಲರ್ ಹಿಂಗೆ ತಗೊಂಬಂದಿದ್ದು, ನಾನು ಗಾಂಧಿ ಬಜಾರಲ್ಲಿ ಏನೋ ಹೋಗ್ತಾನೆ, ಸುಮಾರು ವರ್ಷ ಆಯ್ತು ಫ್ರೆಂಡ್. ನನ್ನ ಹತ್ರ ಎಷ್ಟು ವರ್ಷ ಆಯ್ತು ಗೊತ್ತಾ ಕಲರ್ ಅಂತ. ಮತ್ತೆ ಇನ್ನೊಂದು ವೆಲ್ವೆಟ್ ಒಂದು ತಗೊಂಡಿದ್ದೆ, ಅದು ಅಷ್ಟೇ. ಇವಾಗೂ ಇದೆ ನನ್ನ ಹತ್ರ ಸುಮಾರು ವರ್ಷ. ಬರೀ ಅದು 40 ರುಪೀಸ್ ಏನೋ ಕೊಟ್ಟಿದ್ದು. ನನ್ನ ಮಗಳು ಚಿಕ್ಕವಳಿದ್ದಾಗ ತಂದಿದ್ದು ಫ್ರೆಂಡ್ ಒಂದ್ಸಲಿ, ಸುಮಾರು ವರ್ಷನೇ ಬಂತು. ಇದು ಬಂದ್ಬಿಟ್ಟು ನನ್ನ ಮಗಳು ತಗೊಂಡ್ಲು, ಇಲ್ಲೇ ಒಂದು ಬ್ಯಾಂಗಲ್ ಶಾಪ್ ಅಲ್ಲಿ ತಂದಿದ್ದು ನಾವು. ಇದು ನೋಡಿ, ಈ ತರ ಓಲೆಗಳು 3 ಪೇರ್ ಇದೆ, ತುಂಬಾ ಚೆನ್ನಾಗಿದೆ, ತಗೊಂಡ್ವಿ. ಇದು 3 ಪೇರು, ಡಿಸೈನ್ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 150 ಏನೋ ಇದೆ ಫ್ರೆಂಡ್. ಇದು ಆಕ್ಚುಲಿ 150 ಇದೆ ಇದು 3ಕ್ಕೆ. ಇದು ಬಂದ್ಬಿಟ್ಟು ಇದು ಚೈನ್ ಫ್ರೆಂಡ್. ಇದು ನಾರ್ಮಲ್ ನೆಕ್ ಚೈನ್ ಅಂತ ಬರುತ್ತಲ್ಲ, ಆ ತರ ಚೆನ್ನಾಗಿರುತ್ತೆ ಅಂತ ತಗೊಂಡ್ಲಿ. ಇದು ಅಷ್ಟೇ. ಅವಳ ಹತ್ರ ಡ್ರೆಸ್ ಇದೆ, ಈ ತರ ಈ ಕಲರ್ ಅದು ಡ್ರೆಸ್ ಇದೆ, ಅದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಓಲೆ ತಗೊಂಡೆ. ಇದು ಬಂದ್ಬಿಟ್ಟು 200 ಏನೋ ಬಿದ್ದಿದೆ. ಇದು 200 ಏನೋ ಬಿದ್ದಿದೆ ಇದಕ್ಕೆ. ನೋಡಿ ಈ ತರ ಇದಕ್ಕೆ ಚೈನ್ ಎಲ್ಲ ಬರುತ್ತೆ ಫ್ರೆಂಡ್, ತುಂಬಾ ಚೆನ್ನಾಗಿದೆ. ಬಟ್ ಎಲ್ಲ 1500 ಮೇಲೆ ಇರುತ್ತೆ ಆ ತರ ಎಲ್ಲ. ಬಟ್ ಅದು ತಗೋಬೇಕು, ಇನ್ನೊಂದ್ಸಲಿ ತಕೊಡ್ತೀನಮ್ಮ ಅಂತ ಹೇಳಿದೆ. ಬ್ಯಾಂಗಲ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಆ ಬ್ಯಾಂಗಲ್ ಶಾಪ್ ಅಲ್ಲಿ. ತಗೋಬೇಕಲ್ಲಿ ತಗೊಂತೀನಿ ಅಷ್ಟೇ. ಅವಳು ತಗೊಂಡಿದ್ದು, ಅವಳು ಇನ್ನು ಸುಮಾರು ಐಟಮ್ಗಳೆಲ್ಲ ತಗೊಳಲ್ಲ, ಇಷ್ಟು ತಗೊಂಡ್ವಿ ಬ್ಯಾಂಗಲ್ ಶಾಪ್ ಅಲ್ಲಿ. ಇದಾದ್ಮೇಲೆ ಫ್ರೆಂಡ್ ಮಿಕ್ಕಿದೇನಪ್ಪಾ ಅಂತ ಅಂದ್ರೆ, ನನ್ ಮಗಳು ಸ್ವಲ್ಪ ಡ್ರೆಸ್ಗಳು ತಗೊಂಡ್ಲು. ಅವಳು ನನ್ ಮಗಳಿಗೆ ಡ್ರೆಸ್ ತಗೊಂಡ್ವಿ. ಅವಳು ಬಂದ್ಬಿಟ್ಟು ವೆಸ್ಟರ್ನ್ ಡ್ರೆಸ್ ಏನ್ ತಗೊಳ್ಳಿಲ್ಲ, ವೆಸ್ಟರ್ನ್ ಡ್ರೆಸ್ ತಗೊಂಡ್ಲು. ಮತ್ತೆ ಇದು ಗಾಗ್ರಾ, ಇದು ಲೆಹಂಗಾ ತರ ಏನ್ ತಗೊಳ್ಳಿಲ್ಲ. ಬಟ್ ಇದಂದ್ರೆ ಯೂಸ್ ಆಗುತ್ತಲ್ಲ, ನೆಕ್ಸ್ಟ್ ಇಯರ್ ಅವಳು ಕಾಲೇಜಿಗೆ ಹೋಗ್ತಾ ಇದ್ದಾಳೆ. ಬಟ್ ಅವಾಗೆಲ್ಲ ಯೂಸ್ ಆಗುತ್ತೆ ಅಂದ್ರೆ ಪ್ಯಾಂಟು ಮತ್ತೆ ಟೀ ಶರ್ಟ್ಸ್ ಆ ತರ ಕೊಡ್ಸಿದೀನಿ. ಬಟ್ ಅದೆಲ್ಲ ಏನ್ ತೋರ್ಸಕ್ ಹೋಗಲ್ಲ. ಮತ್ತೆ ಮಗನ್ಗೆ ಆಸ್ ಯೂಶುವಲ್ ಅವನ್ಗೂ ಪ್ಯಾಂಟು ಮತ್ತೆ ಟೀ ಶರ್ಟು ಅದೆಲ್ಲ ಕೊಡ್ಸಿದ್ವಿ. ಗಂಡ್ ಮಕ್ಳಿಗೆ ಇನ್ನೇನು ಮಾಮೂಲಿ ಏನೋ ಅಷ್ಟು ಸೆಲೆಕ್ಷನ್ಸ್ ಇರಲ್ವಲ್ಲ, ಮಾಮೂಲಿ ಪ್ಯಾಂಟ್. ಝಾರಾ ಕಂಪ್ನಿ ಅಂದ್ಬಿಟ್ಟು ಏನೋ ತಗೊಂಡ, ಅವ್ನು ಚೆನ್ನಾಗಿರುತ್ತಮ್ಮ ಕ್ವಾಲಿಟಿ ಎಲ್ಲ. ಇದು ಝಾರಾ. ಮತ್ತೆ ಇನ್ನೊಂದು ಏನೋ
ಇನ್ನೊಂದು ಜಾರಲ್ಲ ಮಾಮೂಲಿ ಶರ್ಟ್ಸು ಕಾಮರ್ಸ್ ಥರ ಇದೆ, ಆ ಥರ ಶರ್ಟ್ ತೊಗೊಂಡ ಬೇಕಾಗುತ್ತೆ ಅಂದ್ಬಿಟ್ಟು ಇದೊಂದು ಜಾರಾ ಟೀ ಶರ್ಟ್ ಕೊಡ್ಸಮ್ಮ ಕಾಸ್ಟ್ಲಿ ಸ್ವಲ್ಪ ಅಂದ್ಬಿಟ್ಟು ಆಯ್ತು ತೊಗೊಳಪ್ಪ ಅಂದ್ರೆ ಬ್ಲ್ಯಾಕೇ ತೊಗೊಂಡ. ಒಂದು ಸ್ವಲ್ಪ ಬ್ಲ್ಯಾಕ್ ಇಷ್ಟಪಡ್ತಾನೆ, ಬ್ಲ್ಯಾಕ್ ತೊಗೊಂಡ. ಮತ್ತೆ ನಮ್ದಿಷ್ಟೇ. ಮತ್ತೆ ಮೇನ್ ಒಂದು ನೈಟಿ ತೊಗೋಬೇಕಾಯ್ತು ಫ್ರೆಂಡ್, ನೈಟಿ ತೊಗೊಳ್ಳಿಲ್ಲ. ಯಾಕಂದ್ರೆ ಲೇಡೀಸ್ಗೆ ನಿಮ್ಗೆ ಗೊತ್ತೇ ಇರುತ್ತೆ, ಅದು ಹಾಕೊಂಡು ಕೆಲಸ ಮಾಡಿದ್ರೆ ಬೇಗ ಆಗುತ್ತೆ. ಸೀರೆ ಉಟ್ಕೊಂಡು ಕೆಲಸ ಮಾಡಕ್ಕೆ ನನಗೆ ಸ್ವಲ್ಪ ಕಂಫರ್ಟಬಲ್ ಇರಲ್ಲ, ನನಗೆ ತುಂಬಾ ಕಷ್ಟ ಆಗುತ್ತೆ ಈ ಕಡೆ ಎಲ್ಲ ಅಂದ್ಬಿಟ್ಟು. ಮತ್ತೆ ಒಬ್ಬಟ್ಟು ಮಾಡ್ತೀವಲ್ಲ, ಎಲ್ಲ ಎಣ್ಣೆ ಎಲ್ಲ ಹಚ್ಕೊಂಡ್ಬಿಡ್ತೀನಿ ಸ್ವಲ್ಪ ನಾನು, ಬೇಗ ಕೆಲಸ ಮಾಡಕ. ಅದೇ ಸ್ಯಾರಿ ಇಲ್ಲ ಅಂದ್ರೆ ನೈಟಿ ಅಂದ್ರೆ ಕಂಫರ್ಟಬಲ್ ಆಗಿರುತ್ತೆ, ಬೇಗ ಕೆಲಸ ಆಗುತ್ತೆ ಫ್ರೆಂಡ್. ಅದಕ್ಕೋಸ್ಕರ ನಾನು ಸ್ವಲ್ಪ ಕಳಿಸಿ ಇದು ನಾನು ಯಾವಾಗ್ಲೂ ಹೇಳೋದು ನಂಗೆ ನೈಟಿ ಕಂಫರ್ಟ್ ಅಂತ. ನಮ್ಮನೆಯವ್ರದ್ದು ರೇಗಿಸ್ತಾ ಇರ್ತಾರೆ, ಯಾವಾಗ್ಲೂ ನೈಟಿ ಹಾಕೊಂಡ್ಬಿಡ್ತೀಯ ಅಂತ. ಅದಕ್ಕೆ ನಾನು ಹೇಳೋದು ನೈಟಿ ಬೇಕು ಅಂತ. ಬಟ್ ನೈಟಿ ಒಂದು ತಗೊಂಡಿಲ್ಲ, ನೋಡೋಣ ಇಲ್ಲೇ ಎಲ್ಲಾರು ಅಂಗಡಿ ಮನೆ ಹತ್ರ ಅಂಗಡಿ ಹತ್ರ ನೈಟಿ ಸಿಕ್ಕರೆ ಒಂದು ನೈಟಿ ತಗೊಂತೀನಿ. ಯಾವಾಗ್ಲೂ ಅಷ್ಟೇ ನಾನು ತಗೊಳ್ಳೋದು ಯುಗಾದಿ ಹಬ್ಬದಲ್ಲಿ, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತಗೊಂತೀನಿ, ಯುಗಾದಿ ಹಬ್ಬದಲ್ಲಿ ನೈಟಿ ತಗೊಂತೀನಿ. ಅದ್ರಲ್ಲೇ ಅಂದ್ರೆ ನನಗೆ ಇಷ್ಟ ಸ್ವಲ್ಪ ನೈಟಿ ಅಂದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ನೋಡೋಣ ಅದೊಂದು ತಗೊಂತೀನಿ. ಇನ್ನು ಅಷ್ಟೇ ಫ್ರೆಂಡ್, ನಮ್ ಶಾಪಿಂಗ್ ಅಷ್ಟೇ. ನೋಡಿ ಬಿಚ್ಕೊಂಡಿದೆ ಫುಲ್ ಸ್ಯಾರಿ, ಇದನ್ನೆಲ್ಲ ಹೊಲಿಯಕ್ ಕೊಡ್ಬೇಕು. ಇನ್ನ ಯಾವ್ದು ಹೊಲಿಯಕ್ ಕೊಟ್ಟಿಲ್ಲ, ಹೊಲಿಯಕ್ ಸದ್ಯದಲ್ಲಿ ಕೊಡ್ತೀನಿ ಫ್ರೆಂಡ್. ಹೇಗಿದೆ ನೋಡಿ ಬಾರ್ಡರ್ ಎಲ್ಲ ನೋಡಿ, ಈ ತರ ಬಂದಿದೆ, ಚೆನ್ನಾಗಿದೆ ಸ್ಯಾರಿ ನೋಡಿ. ಪ್ಲೈನ್ ಬಂದಿದೆ, ನಮ್ಗೆ ಪ್ಲೈನ್ ಬ್ಲೌಸೇ ನಮ್ಗೆ ಇಷ್ಟ ಆಗಿದ್ದು, ಅದಕ್ಕೋಸ್ಕರನೇ ನಾನು ತಗೊಂಡಿದ್ದು. ಹೇಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಇಷ್ಟೇ ನಮ್ಮ ಶಾಪಿಂಗ್. ನೀವೇನೇ ಶಾಪಿಂಗ್ ಮಾಡಿದೀರಾ ಅಂತ ಹೇಳಿ. ಹೊಸಬರಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಫುಲ್ ವಿಡಿಯೋನು ನೋಡಿ ಫ್ರೆಂಡ್. ಥ್ಯಾಂಕ್ ಯು ವಾಚ್ ಮಾಡಿದ್ಕೆ, ಬಾಯ್.